ಜನ ಸರ್ಕಾರ, ಮಹಾನಗರ ಪಾಲಿಕೆ, ಪೊಲೀಸು ಎಲ್ಲರೂ ಸೇರಿ ರಾತ್ರಿ 1 ಗಂಟೆವರೆಗೂ ಕುಡಿಬೋದು. ರಾತ್ರಿ 1 ಗಂಟೆವರೆಗೂ ಕುಡಿಬೋದು. ಇವ್ರ ಹಣೆ ಬರ. ಈಗ 15 ಗಂಟೆ ಅಂದರೆ ಏನು, ನಾನು ಬಾಗಿಲು ಬಡಿತಾ ಇದ್ದೀನಿ, ನೀವು ಕಾಯ್ಕೊಂಡು ನಿಂತಿದ್ಯಾ, ಹುಡುಗಾಟವಾ ಅಂತೇಳಿ ಹೆಂಡ್ತಿಗೆ. ಹೆಂಡ್ತಿ 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3 ದಿವಸ ನೋಡ್ತಾರೆ, 4ನೇ ದಿವಸ ಎಕ್ಕಡ ತಗೊಂಡು ಹೊಡಿತಾರೆ. ಎಕ್ಕಡ ಅನ್ನೋದೇ ಪಾದರಕ್ಷೆ ಅಂದರೆ ಅದಕ್ಕೆ ಅಷ್ಟು ಗೌರವ ಬರಲ್ಲ. ಎಕ್ಕಡ ತಗೊಂಡು ಹೊಡಿತಾರೆ. ಹೆಂಡ್ತಿ ಹೊಡೆದ್ಬಿಟ್ಲು ಅಂತ ಇವನು ಯಾವುದೋ ಸಮುದ್ರಕ್ಕೆ ಹೋಗ್ತೀನಿ ಆಡಳಿತ ಮಾಡ್ತವರು. 200 ಜನ ಸ್ವಲ್ಪ ಹೆಚ್ಚು ಕಡಿಮೆ ನಗರ ಮಹಾಪಾಲಿಕೆ ಸದಸ್ಯರಿದ್ದರು. ಅದು ಇದು ಮಾತಾಡ್ಕೊಂಡು ಕೂತ್ಕೊಳ್ಬೇಡಿ. ಮೊದಲು ನೀವು ಯಾರೇ ಗೆದ್ದು ಬರಲಿ, ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸಿ ಆಡಳಿತಾಧಿಕಾರಿಯನ್ನು ಹೊರಗಾಕಿ. ಇನ್ನು 15 ದಿವಸದೊಳಗಾಗಿ ಇವರು ಚುನಾವಣೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡದೇ ಇದ್ದರೆ ಪೊಲೀಸ್ನವ್ರು ನಿಮ್ಗೆ ಹೇಳಿರ್ತೀರಿ, ನಿಮ್ಗೇನು ಹೇಳಕ್ ಹೋಗಲ್ಲ, ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಲ್ಲ, ನಾನೇ ಆಡಳಿತಾಧಿಕಾರಿ ಆಫೀಸ್ ಇಟ್ಕೊಳ್ತೀನಿ. ಇನ್ನು 15 ದಿವಸ ಇವತ್ತಿನಿಂದ ನಿಮ್ಗೆ ಯಾರು ನಾನು ಸೂರ್ಯನ ಕಿಡ್ತೀನಿ ಸ್ವಲ್ಪ ಇದು ನನಗೆ ಸೂರ್ಯಕ್ಕೆ ನನಗೆ ಬೇಜಾರು. ಯಾಕಂದ್ರೆ ಒಂಥರ ಕೆಟ್ಟ ವಾಸನೆ ಶುರುವಾಗುವುದು ಆಯ್ತಾ. ಆದರೂ ಚಿಂತೆ ಇಲ್ಲ. ನಾವೇ ಬರ್ತೀಗ ಏನಾಗಿದೆ ತಮಗೂ ಗೊತ್ತಿದೆ. ಈ ಕ್ಲಬ್ಗಳು, ಬಾರ್ಗಳು ರಾತ್ರಿ ಬೆಳಕರಿದು 1 ಗಂಟೆವರೆಗೂ ತೆಗಿಬೋದು. ಬೆಳಗ್ಗೆ 1 ಗಂಟೆವರೆಗೂ 12 ಗಂಟೆ ಮುಗಿದ್ರೆ ಇಂದಿನ ದಿನ ಹೋಗುತ್ತೆ, ಬೆಳಗ್ಗೆ ಬರುತ್ತೆ. ಇದು ಲೆಕ್ಕಕ್ಕೆ 1 ಗಂಟೆ, ಲೆಕ್ಕಕ್ಕೆ 1 ಗಂಟೆ. ಬಾರ್ನವರು ಕುಡಿಯೋರು ಇನ್ನೂ 1-2 ಗಂಟೆ ಕುಡಿಯೋಣ ನಮ್ಗೇನು ಮಾಡ. ಇದರಿಂದ ಕಾನೂನು ಸುವ್ಯವಸ್ಥೆ ಯಾರು ಕಾಪಾಡೋರು? ಇಡೀ ರಾತ್ರಿ ಪೊಲೀಸ್ನವರು ಕುಡುಕರನ್ನ ಕಾದು 3:15 ಗಂಟೆ ಮೇಲೆ ಮನೆಗೆ ಹೋಗಿ ಬಟ್ಟೆ ಹಾಕೊಂಡು ಟೋಪಿ ಹಾಕೊಂಡು ಯಾವಾಗ ಬರೋದು ಪೊಲೀಸ್ನವರು? ಪೊಲೀಸ್ನವ್ರಿಗೆ ಹೆಂಡತಿ ಮಕ್ಕಳಿಲ್ವಾ? ಪೊಲೀಸ್ನವ್ರಿಗೆ ಜೀವನ ಇಲ್ವಾ? ಇದನ್ನ ಪೊಲೀಸ್ ಕಮಿಷನರು DG ಅವ್ರಿಗೆ ಗೊತ್ತಿಲ್ವಾ? ಯಾಕೆ ನೀವು ಪೊಲೀಸ್ನವ್ರನ್ನ ಈ ಥರ ತೊಂದರೆ ಕೊಡ್ತಾ ಇದ್ದೀರಿ? 1. 2ನೇದು, 1 ಗಂಟೆವರೆಗೂ ಕುಡಿದ ಮನುಷ್ಯ, 2 ಗಂಟೆವರೆಗೂ ಕುಡಿದ ಮನುಷ್ಯ ರಾತ್ರಿ ಕಾರಲ್ಲಿ ಹೋಗ್ತಾನೆ, ಅಪಘಾತ ಆಗುತ್ತೆ, ಮನೆಗೆ ಹೋಗ್ತಾನೆ, ಹೆಂಡತಿ ಮಕ್ಕಳು ಹೊಡಿತಾನೆ, ಗಲಾಟೆ ಆಗುತ್ತೆ. ಇದು ಎಲ್ಲ ಕೆಟ್ಟ ಕನಸು. ಇದು ಬೆಂಗಳೂರು ಮಹಾನಗರ ಪಾಲಿಕೆ, ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ. ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಈ ಒಂದು ಬೆಂಗಳೂರು ನಗರ, ನಾನು ನಗರಸಭೆಯ ಸದಸ್ಯನಾಗಿ 2 ಸಾರಿ ಇಲ್ಲಿದ್ದೆ. ಇವತ್ತು ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಸುಮಾರು 200ಕ್ಕೂ ಹೆಚ್ಚು ಸದಸ್ಯರುಗಳಿರ್ತಿದ್ರು. ಈಗ ಸದಸ್ಯರಿಲ್ಲ. ಒಬ್ಬರು ಆಡಳಿತಾಧಿಕಾರಿ ಇಡೀ 1,40,00,000 ಜನರನ್ನ ಇವತ್ತು ತನ್ನ ಅದ್ಭಸ್ತಲ್ಲಿಟ್ಟಿದ್ದಾರೆ. ನಾವು ಹೇಳ್ತೀವಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾಟಕ ಬೇಡ. 3.5 ವರ್ಷ ಆಗೋಯ್ತು ಚುನಾವಣೆ ಮಾಡಿ. ಇನ್ನು 15 ದಿವಸದೊಳಗಾಗಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರದೇ ಇದ್ದರೆ ನಾವು ಆ ಕಾರ್ಯಾಲಯದೊಳಗೆ
ಕೊಡ್ತು ನಾವೇ ಆಡಳಿತ ನಡೆಸ್ತಾ ಅಲ್ಲಿ ಬಿಡು ಸ್ವಲ್ಪ ಸರ್ ಬರ್ತಾ ಇರಿ ಸರ್, ಬನ್ನಿ ಬನ್ನಿ. ಸರ್ ಒಂಚೂರು ಕೆಳಗಡೆ ಸಾಕು ಸಾಕು, ಓಕೆ. ಬನ್ನಿ. ಸರ್ ಮೊಬೈಲ್ ಯಾರದು? ಹಲೋ ಮೊಬೈಲ್ ಸರ್ ಹಿಂದೆ ಬನ್ನಿ. ನೀರನ್ನು ತೆಗಿತಿದ್ದೀರಾ? ವೈಟ್ ಇರುತ್ತೆ ಸರ್ ಅಷ್ಟು. ಸ್ವಲ್ಪ ಮೊಬೈಲ್ ಹಿಂದೆ ತೊಗೊಳ್ಳಿ. ಪ್ರತಿಯೊಂದು ಇಂದಿರಾ ಕ್ಯಾಂಟೀನಲ್ಲಿ ನಾವು ಮಾಡರ್ನ್ ಏನು ನಮ್ಮದು ಟೆಕ್ನಾಲಜಿ ಅವೈಲೇಬಲ್ ಇದೆ, ಆ ಟೆಕ್ನಾಲಜಿ ಬಳಸ್ಕೊಂಡು ಮಾನಿಟ್ರಿಂಗ್ ಮಾಡೋಕ್ಕೆ ಆಲ್ರೆಡಿ ಕೆಲವೊಂದು ಡೆಮಾನ್ಸ್ಟ್ರೇಷನ್ಸು ನಾವು RR ನಗರದಲ್ಲಿ ಟ್ರೈ ಮಾಡಿದ್ದೀವಿ. ಈಗ ಅದರದ್ದು ಸೆಂಟ್ರಲೈಸ್ ವೇಯಲ್ಲಿ ಎಲ್ಲ ಇಂದಿರಾ ಕ್ಯಾಂಟೀನ್ಸನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ನಮ್ಮ IT